ಮುಡಾ ಅಕ್ರಮ ವಿರುದ್ಧ ದೋಸ್ತಿಗಳ 5ನೇ ದಿನದ ಪಾದಯಾತ್ರೆ ಯಶಸ್ವಿಯಾಗಿ ಮುಕ್ತಾಯ ಆಗಿದೆ. ಇನ್ನು ಇದೇ ವೇಳೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಬ್ಬರಿಸಿದ್ದಾರೆ. ಸ್ವಚ್ಛವಾಗಿರುವಂತಹ ಆಡಳಿತ ಕೊಡ್ತೀವಿ ಅಂತ ಇವರು ಅಧಿಕಾರಕ್ಕೆ ಬಂದರು. ಆದರೆ ಸರ್ಕಾರದ ನಡವಳಿಕೆಗಳು ಇದೀಗ ಅನಾವರಣ ಆಗ್ತಾ ಇವೆ. ಸಿದ್ದರಾಮಯ್ಯ ಅವರ ಕುಟುಂಬದಲ್ಲೇ ಅಕ್ರಮ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬದಲ್ಲೇ ಅಕ್ರಮಗಳು ನಡೆದಿದೆ. ಕಾನೂನು ಬಾಹಿರವಾಗಿ ಸೈಟ್ಗಳನ್ನು ಪಡೆದಿರೋದಕ್ಕೆ ನಮ್ಮ ಹೋರಾಟ ಮುಂದುವರಿತಾ ಇದೆ. ಇನ್ನು ಜನಾಂದೋಲನ ಮೂಲಕವಾಗಿ ತಪ್ಪು ಮುಚ್ಚಿಕೊಳ್ಳುವಂತಹ ಒಂದು ಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಪಾದಯಾತ್ರೆ ವೇಳೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಈ ಒಂದು ರಾಜ್ಯದ ಸರ್ಕಾರದ ನಡವಳಿಕೆಗಳು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅತ್ಯಂತ ಪಾರದರ್ಶಕವಾದಂತಹ ಆಡಳಿತವನ್ನು ನೀಡುತ್ತೀವಿ ಅಂತೇಳಿ ಜನರಿಗೆ ಒಂದು ಮಾತನ್ನ ಕೊಟ್ಟು ಬಂದಂತ ಕಾಂಗ್ರೆಸ್ನ ಸರ್ಕಾರವನ್ನ ರಚನೆ ಮಾಡಿದ 24 ಗಂಟೆಯಲ್ಲೇ ಹಣವನ್ನ ಇವತ್ತು ಲೂಟಿ ಮಾಡತಕ್ಕಂಥ ಕೆಲಸಗಳು ಪ್ರಾರಂಭ ಆಯಿತು. ನಾವು ಪ್ರಾರಂಭಿಕ ಹಂತದಲ್ಲೇ ಈ ಸರ್ಕಾರ ರಚನೆಯಾದಾಗಲೇ ಹಲವಾರು ಪ್ರಕರಣಗಳ ಬಗ್ಗೆ, ವರ್ಗಾವಣೆಯಲ್ಲಿ ಯಾವ ರೀತಿಯಲ್ಲಿ ಸರ್ಕಾರಿ ನೌಕರರನ್ನ ಬಲವಂತವಾಗಿ ಒಂದು ಸ್ಥಾನಗಳನ್ನು ಕೊಡಲಿಕ್ಕೆ ಅವರಿಂದ ವಸೂಲಿ ಪ್ರಾರಂಭ ಮಾಡಿದ್ದಾರೆ ಅಂತಕ್ಕಂಥ ವಿಷಯಗಳನ್ನು ಪ್ರಸ್ತಾಪ ಮಾಡುವುದು. ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಮಂಡ್ಯ ಜಿಲ್ಲೆಯಲ್ಲಿ 19 ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಮಂಡ್ಯ ಜಿಲ್ಲೆಯ ಜನತೆ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ. ಅದನ್ನು ನಾವು ಮರೀಲಿಕ್ಕೆ ಆಗೋದಿಲ್ಲ. ಅವರು ಸಹ ಇವತ್ತು ವಿಜಯೇಂದ್ರ ಅವರ ಜೊತೆಯಲ್ಲಿ ಇಬ್ಬರು ಸಹೋದರರ ರೀತಿಯಲ್ಲಿ ಇವತ್ತು ಈ ಒಂದು ಪಾದಯಾತ್ರೆಗೆ ಯಾವ ಒಂದು ಉತ್ಸಾಹವನ್ನು ನಿಮ್ಮೆಲ್ಲರಿಗೂ ತುಂಬಿದ್ದಾರೆ. ಬಿಜೆಪಿಯ ಮತ್ತು ಜೆಡಿಎಸ್ ನ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಚುನಾವಣೆ 5 ವರ್ಷದ ಸರ್ಕಾರವನ್ನು ನಡೆಸಿ ಚುನಾವಣೆಗೆ ಹೋಗ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಸರ್ಕಾರದ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು ಕೇಳಿದ್ದೇವೆ. ಆದರೆ ಈ ಒಂದು ಸರ್ಕಾರ, ಕಾಂಗ್ರೆಸ್ನ ಸರ್ಕಾರ ರಚನೆಯಾದ ಕೆಲವೇ ದಿನಗಳಲ್ಲಿ ಜನಗಳು ಚೀತು ಅಂತಕ್ಕಂಥ ರೀತಿಯಲ್ಲಿ ಈ ಸರ್ಕಾರದ ಬಗ್ಗೆ ಇವತ್ತು ಅವರ ಹೃದಯದಿಂದ ಶಾಪ ಏನಾಗ್ತಾ ಇದ್ದಾರೆ. ಇದು ನಾವು ಇದೆಲ್ಲವನ್ನ ಗಮನಿಸಿ ನಂತರ ಇವತ್ತೇನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ 87 ಕೋಟಿ ಹಣವನ್ನ ಇವತ್ತೇನು ಲೂಟಿ ಮಾಡೋದು, ಮುಖ್ಯಮಂತ್ರಿಗಳೇ ಹೇಳ್ತಾರೆ 187 ಕೋಟಿ ಅಲ್ಲ, ಅದು ಅಕ್ರಮ ಮಾಡಿರೋದು 87 ಕೋಟಿ ಮಾತ್ರ ಅಂತ ಹೇಳಿದ್ದಾರೆ ವಿಧಾನಸಭೆ ಕಲಾಪದಲ್ಲಿ. ಇನ್ನ ಮೈಸೂರಿನ ಮೂಡ, ನಾವು ಧರ್ಮಪತ್ನಿ ಹೆಸರಿನಲ್ಲಿ 15 ಸೈಟ್ ತಗೊಂಡಿರೋದಕ್ಕೆ ನಮ್ಮದೇನು ತಕರಾರಿಲ್ಲ. ನಾನು ಹೇಳಿದ್ದೇನೆ ಹಲವಾರು ಬಾರಿ, ಇನ್ನೂ 15 ಸೈಟ್ ತಗೊಳ್ಳಿ, ನಮಗೇನು ಬೇಜಾರಿಲ್ಲ, ನಮಗೇನು ಅಸೂಯೆ ಇಲ್ಲ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಜನತೆಗೆ, ಪ್ರತಿಯೊಬ್ಬ ಪ್ರಜೆಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ, ಆ ಸಂವಿಧಾನದಲ್ಲಿ ಇರ್ತಕ್ಕಂಥ ಕಾನೂನಿನ ಅಡಿಯಲ್ಲಿ ನಾವು ನಮ್ಮ ಒಂದು ದುಡಿಮೆ ಇರಬೇಕು. ಆದ್ರೆ ಅದು ಹೇಳ್ತೀನಿ. ಆದ್ರೆ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಯಾವ ರೀತಿಯಲ್ಲಿ ಇವತ್ತು ನಡೆದಿದೆ ಹೇಳ್ತೀನಿ. ಇವತ್ತು ಯಾವೊಂದು ಅಕ್ರಮಗಳು ಅವರ ಕುಟುಂಬಗಳಲ್ಲಿ ನಡೆದಿದೆ. ಭೂಮಿ ಬಂದು ಸರ್ಕಾರದ ಭೂಮಿ, ಅದು ಸಿದ್ದರಾಮಯ್ಯನವರ ಬಾಮೈದ ಖರೀದಿ ಮಾಡಿದ ಭೂಮಿ ಅಂತ ಏನ್ ಹೇಳ್ತಾರೆ, ಖರೀದಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅದು ಮೂಡದವರು ಅದನ್ನ ಈಗಾಗಲೇ ಭೂಸ್ವಾಧೀನ ಮಾಡಿ ಸೈಟ್ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಹಂಚಿದ್ದಾರೆ. ಅಂತ ಒಂದು ಭೂಮಿ ನಮ್ಮದು ಅಂತ ಹೇಳಿ ರಿಜಿಸ್ಟರ್ ಮಾಡಿ ಸರ್ಕಾರದ ಭೂಮಿನ ಯಾವ್ಯಾವ ರೀತಿ ಕಾನೂನು ಬಾಹಿರವಾಗಿ ತಾವು ನಡೆಸಿರ್ತಕ್ಕಂಥ ಈ ಅಕ್ರಮದ ಬಗ್ಗೆ
ನಮ್ಮ ತಕರಾರು, ನಮ್ಮ ಹೋರಾಟ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಿದ್ದರಾಮಯ್ಯನವರು ಒಬ್ಬ ಹಿಂದುಳಿದ ಜನಾಂಗದ ನಾಯಕರು, ಅವರು 2 ಬಾರಿ ಮುಖ್ಯಮಂತ್ರಿ ಆದರು ಅಂತ ಹೇಳಿ ಅಸೂಯೆ ಪಟ್ಟು ಹೊಟ್ಟೆ ಉರಿಯಿಂದ ಇದೆಲ್ಲ ನಡೀತಿದೆ ಅಂತ ಹೇಳ್ತಾರೆ. ನೀವು ಇನ್ನೂ 1 ವರ್ಷ ಆಗಿ ಮುಖ್ಯಮಂತ್ರಿ, ಇನ್ನೂ 1 ಬಾರಿ ಮುಖ್ಯಮಂತ್ರಿ ಆಗಿ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಈ ಒಂದು ರಾಜ್ಯದ ಸರ್ಕಾರದ ನಡವಳಿಕೆಗಳು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅತ್ಯಂತ ಪಾರದರ್ಶಕವಾದಂತಹ ಆಡಳಿತವನ್ನು ನೀಡುತ್ತೀವಿ ಅಂತೇಳಿ ಜನರಿಗೆ ಒಂದು ಮಾತನ್ನ ಕೊಟ್ಟು ಬಂದಂತ ಕಾಂಗ್ರೆಸ್ನ ಸರ್ಕಾರವನ್ನ ರಚನೆ ಮಾಡಿದ 24 ಗಂಟೆಯಲ್ಲೇ ಹಣವನ್ನ ಇವತ್ತು ಲೂಟಿ ಮಾಡತಕ್ಕಂಥ ಕೆಲಸಗಳು ಪ್ರಾರಂಭ ಆಯಿತು. ನಾವು ಪ್ರಾರಂಭಿಕ ಹಂತದಲ್ಲೇ ಈ ಸರ್ಕಾರ ರಚನೆಯಾದಾಗಲೇ ಹಲವಾರು ಪ್ರಕರಣಗಳ ಬಗ್ಗೆ